ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಾರ್ವಜನಿಕ ಅರ್ಜಿಗಳ ಮಂಡನೆ ಅಂದ್ರೇನು? ಅಂದ್ರೆ ಈ ಗಮನ ಸೆಳೆಯುವ ಸೂಚನೆಗೂ ಸಾರ್ವಜನಿಕ ಅರ್ಜಿ ಸ್ವಲ್ಪ ಏನೋ ಏರ್ಲೈನ್ ಡಿಫರೆನ್ಸ್ ಇದೆ. ಡಿಫರೆನ್ಸ್ ಇದೆ. ಇದು ಈಗ ನೋಟಿಸ್ ಮಾಡಿರ್ತೀನಿ. ಹಾ ಅರ್ಜಿಗಳು ಅಂದರೆ ಈಗ ನಾನು ಒಂದು ಯಾವುದೋ ಒಂದು ವಿಲೇಜಲ್ಲಿ ಇದ್ದೀನಿ, ನಾನು ಬೋರ್ವೆಲ್ ತೆಗೆದಿದ್ದಾರೆ, ನೀರೇ ಬರ್ತಾ ಇಲ್ಲ, ಆಯಿತಾ. ಆಮೇಲೆ ಬೆಳೆಗಳೆಲ್ಲ ಹಾಳಾಗಿದೆ, ಡಿ ಸಿಗಳು ಎ ಸಿಗಳು ಏನು ಕೊಡ್ತಾ ಇಲ್ಲ, ಅವ್ರಿಗೆ ಅರ್ಜಿಗಳೆಲ್ಲ ಕೊಡ್ತಾರೆ, ಆ್ಯಕ್ಷನ್ ತೊಗೊಳ್ಳಲ್ಲ. ಎ ಸಿಗೆ ಹೋಗುತ್ತೆ, ಡಿ ಸಿಗೆ ಹೋಗುತ್ತೆ, ಇಂಜಿನಿಯರ್ಗೆ ಹೋಗುತ್ತೆ, ಸೆಕ್ರೆಟರಿಯೇಟ್ಗೆ ಬರುತ್ತೆ, ಅಲ್ಲೂ ಆಗಲ್ಲ. ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಕ್ಷೇತ್ರದ MLA ಇರ್ತಲ್ಲ, ಅವ್ನು ಇಟ್ಕೊಂಡು ಸ್ವಾಮಿ ಈ ಥರ ಆಗಿದೆ ನನಗೆ ಅಂತೇಳಿ ಅವ್ರು ಒಂದು ಮನವಿ ಕೊಡ್ತಾರೆ. ಅರ್ಜಿ ಮೇಲೆ ಈ ಕೌಂಟರ್ ಸಿಗ್ನೇಚರ್ ಅಂತೀವಿ, ಅವ್ರು ಹಾಕಿ ಅದನ್ನು ಆಫೀಸಿಗೆ ಕೊಟ್ಟ ಮೇಲೆ ದಟ್ ವಿಲ್ ಬಿ ಪ್ರೊಸೆಸ್ಡ್ ಆ್ಯಂಡ್ ಲಿಸ್ಟ್ ಆಫ್ ಬಿಸ್ನೆಸ್ಸಲ್ಲಿ ಸೇರ್ತೀವಿ, ಅರ್ಜಿಗಳ ಮಂಡನೆ ಅಂತ. ಆ ಹೌಸಲ್ಲಿ ಲೇಹದ ಮೇಲೆ ನನ್ನ ಹೆಸರಲ್ಲಿರುವ ಅರ್ಜಿಯನ್ನು ಸದನದ ಮುಂದೆ ಮಂಡಿಸಲಾಗಿದೆ ಅಂತ. ಆ್ಯಂಡ್ ದಟ್ ವಿಲ್ ಗೋ ಟು ದಿ ಪೆಟಿಷನ್ ಕಮಿಟಿ, ಅರ್ಜಿಗಳ ಸಮಿತಿ ಅಂತಿದೆ, ಮನವಿಗಳು ಮತ್ತು ಅರ್ಜಿಗಳು. ಅದಕ್ಕೆ ಒಂದು ಕಮಿಟಿ ಇರುತ್ತೆ. ಸೆಷನ್ ಮುಗಿದ ಮೇಲೆ ಆ ಕಮಿಟಿಲಿ 15-20 ಜನ ಇರ್ತಾರೆ. ಅವ್ರು ಅದನ್ನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಳಿಸಿ ಉತ್ತರಗಳು ಕರೆದು ಆಫೀಸರ್ಸ್ ಕರೆದು ಅಕ್ರಾಸ್ ದಿ ಟೇಬಲ್ ಚರ್ಚೆ ಮಾಡಿ ಯಾಕೆ ಆಗಿಲ್ಲ, ಯಾಕೆ ಮಾಡಿಲ್ಲ ಏನು ಅಂತ ಅವ್ರನ್ನ ನೀವು ಇದು ಮಾಡೋದು. ಸೊ ಆಮೇಲೆ ಪರಿಹಾರ ತಗೋಬೋದು. ಇದು ಪೂರ್ವದಲ್ಲೇ ಕೊಡ್ಬೇಕಂತಿಲ್ವಾ ಅರ್ಜಿನ? ಯಾವುದು? ಈಗ ಪ್ರಶ್ನೋತ್ತರಕ್ಕೆ ನಾನು ಆಗ್ಲೇ ಕೇಳಿದೆ, ಈಗ ಪ್ರಶ್ನೆಗೆ ಕ್ರಾಸ್ ಚೆಕಿಂಗಿಗೆ ಟೈಮ್ ಬೇಕಾದ್ರೆ ಇದಕ್ಕೆ ಅವಶ್ಯಕತೆ ಇಲ್ಲ. ಇದಕ್ಕೆ ಅವಶ್ಯಕತೆ ಅವಶ್ಯಕತೆ ಇಲ್ಲ. ಅರ್ಜಿಗಳು ಕೊಡ್ತಾರೆ, ಅರ್ಜಿಗಳನ್ನ ನಾವು ಪ್ರೊಸೆಸ್ ಮಾಡ್ತೀವಿ. ಆಮೇಲೆ ಸರಿಯಾಗಿತ್ತು ಅಂತ ಹೇಳಿ ಕಲಾಪದಲ್ಲಿ ಸೇರಿಸ್ತೀವಿ. ಕಲಾಪದಲ್ಲಿ ಸೇರಿಸ್ಬಿಟ್ಟು ಇಂತಿಂಥದ್ದು ಇದು ಒಂದು ಮಂಡನೆ ಮಾಡಿರ್ತಾರೆ ಕ್ಷೇತ್ರದ್ದು, ಆ್ಯಂಡ್ ಅದು ಮಂಡಿಸಲಾಗಿದೆ ಬರುತ್ತೆ. ಈಗ ಭರವಸೆ ಅಲ್ಲೂ ಸಿಗುತ್ತೆ ಸರ್, ಬಟ್ ಅದು ಇನ್ನೊಂದು ಅದು ಭರವಸೆ ಮುಗುತ್ತೆ. ಯಾವಾಗ ಕೆಲವು ವಿಷಯಗಳೀಗ ಉತ್ತರ ಕೊಡ್ತಾ ಇರ್ತಾರೆ, ನಿಲ್ಲುವ ಸೂಚನೆ ಇರ್ಬೋದು, ಯಾವುದ್ರ ಮೇಲೆ ಒಂದೊಂದು ಭರವಸೆ ಕೊಡ್ತಾರೆ. ನಾವು ಸರ್ಕಾರ ಅದಕ್ಕೆ ನೀವು ಕೇಳಿದಕ್ಕೆ ನಾನು 10 ಕೋಟಿ ಕೊಡ್ತೀನಿ, ಈ ಕೆಲಸ ಮಾಡ್ತೀನಿ, ಆಶ್ವಾಸನೆ ಅಂತೀವಿ. ಆಶ್ವಾಸನೆ ಕೊಟ್ಬಿಡ್ತಾರೆ, ಈಡೇರಲ್ಲ. ಅದನ್ನ ನೋಡೋದಕ್ಕೋಸ್ಕರ ಆಶ್ವಾಸನೆ ಸಮಿತಿ ಇದೆ, ಅಶ್ಯೂರೆನ್ಸ್ ಕಮಿಟಿ ಅಂತ. ನಾವೇನು ಮಾಡಿದ್ವಿ, ಡಿಬೇಟ್ಸ್ ಎಲ್ಲ ಓದಿ ಅವ್ರು ಕೊಟ್ಟಿರೋ ಆಪ್ಷನ್ ಕಲ್ಔಟ್ ಮಾಡಿ ದಟ್ ವಿಲ್ ಬಿ ಸೆಂಡ್ ಟು ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಮಂತ್ರಿಗಳು ಈ ರೀತಿ ಉತ್ತರ ಕೊಟ್ಟಿದ್ದಾರೆ, ಇಂಥ ಆಶ್ವಾಸನೆ ಕೊಟ್ಟಿದ್ದಾರೆ, ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ, ಈ ಕೆಲಸ ಮುಗಿಸ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ಅವ್ರು ಕಳಿಸ್ತೀವಿ ಯಾರಿಗೆ? ಡಿಪಾರ್ಟ್ಮೆಂಟ್ಗೆ, ಅಶ್ಯೂರೆನ್ಸ್ ಕಮಿಟಿ ಅಂತ. ಮಾನಿಟರ್ ಆಗುತ್ತೆ, ಮಾಡುತ್ತೆ. ಅದನ್ನು ಇಂಪ್ಲಿಮೆಂಟ್ ಮಾಡಿಸೋದೇ ಈ ಕಮಿಟಿ ಕೆಲಸ, ಅಶ್ಯೂರೆನ್ಸ್ ಕಮಿಟಿ. ಇದು ಹೇಳ್ದ ಬೇರೆ ಬೇರೆ ಎಲ್ಲ ವಿಷಯಗಳು ಒಂದೇ ಕಡೆ ಮಾಡೋಕ್ಕಾಗಲ್ಲ. ದೇರ್ ಆರ್ 15 to 20 ಕಮಿಟೀಸ್ ಆರ್ ದೇರ್. ಸೊ ಕೊಟ್ಟಿರೋ ಆಶ್ವಾಸನೆ ಆದಾಗಲೇ ಅದು ಸರಿಯಾಗಿ ಆಗ್ತಿಲ್ಲ. ಅದರಲ್ಲೂ ಏನಾಗುತ್ತೆ, ಕೆಲವು ದುರ್ವ್ಯವಹಾರಗಳಾಗಿರ್ತವೆ ಅಂತ ಇಟ್ಕೊಳ್ಳಿ, ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿಬಿಟ್ಟಿರ್ತಾರೆ, ಹಾರಿಕೆ ಉತ್ತರ ಕೊಡ್ತಾರೆ. ಕೆಲವು ಸರಿ ಏನು ಮಾಡ್ತಾರೆ, MLAಗಳು ನೋಡ್ತಾರೆ, ಅಯ್ಯೋ ಯಾಕೆ ನಮ್ಮ ಸರ್ಕಾರ ಇಕ್ಕಟ್ಟು ಸಿಗುತ್ತೆ ಅಂತೇಳಿ ಅದನ್ನು ತೊಗೊಳೋದೇ ಇಲ್ಲ. ಕೆಲವು ಹಾಗೆ ಹೊರಟೋಗುತ್ತೆ. ಮೆಂಬರ್ ಸ್ಟ್ರಾಂಗ್ ಆಗಿದ್ದು, ಅರ್ಜಿ ಕೊಟ್ಟವರು ಸರಿಯಾಗಿತ್ತು ಅಂದರೆ ನಾವು ಅವ್ರನ್ನ ಇದು ಮಾಡ್ಬೋದು. ಇಲ್ಲ ಅಂದರೆ ಏನೇ ಅದ್ರ ಮಿಸ್ಯೂಸ್ ಮಾಡ್ಕೊಳ್ತಾರೆ, ದುಡ್ಡು ಮಾಡ್ಕೊಳ್ತಾರೆ. ಹೇಳ್ಬಿಡ್ತೀನಿ, ಇರೋದು ಏನು ಅನುಮಾನನೇ ಇಲ್ಲ, ದುಡ್ಡು ಮಾಡ್ಕೊರೋರು ಇದ್ದಾರೆ. ರೈಟ್. ಶೂನ್ಯ ವೇಳೆ ಸರ್, ಶೂನ್ಯ ವೇಳೆ ಅಂತ ಹೇಳಿದ್ರೆ ಇದು ಆಫ್ಟರ್ ದಿ ಕ್ವಶನ್ ಅವರ್ ಬಿಫೋರ್ ಟೇಕಿಂಗ್ ದಿ ರೆಗ್ಯುಲರ್ ಬಿಸ್ನೆಸ್ ಆಫ್ ದಿ ಹೌಸ್ ಏನೋ ಒಂದು ವಿಷಯ ಪ್ರಸ್ತಾಪ ಮಾಡಬೇಕು ಅಂತಿರ್ತಾರೆ, ಆಯಿತಾ. ಅದನ್ನು ನಾವು 0 hour ಅಂತ ಹೇಳ್ತೀವಿ ಇಲ್ಲಿ. ಇವತ್ತು ಸದನ ನಡೀತಾ ಇದೆ ಅಂತ ಇಟ್ಕೊಳ್ಳಿ, ಇವು ಸಾಯಂಕಾಲ ಅರ್ಜೆಂಟ್ ಆಗುತ್ತೆ 6 ಗಂಟೆಗೆ, ನಾಳೆ ಬೆಳಗ್ಗೆ ಸಮಾವೇಶ ಆಗುತ್ತೆ. ಅಷ್ಟರಲ್ಲಿ ಆಗಬಾರದ ಘಟನೆಗಳೇನಾದರೂ ಆಗಿದ್ದರೆ ಅಂಥ ವಿಷಯಗಳನ್ನ ಶೂನ್ಯ ವೇಳೆಯಲ್ಲಿ ತರಬೇಕು. ಈಗ ಅದು ನಡೀತಾ ಇಲ್ಲ, ಅದೆಲ್ಲವೂ ಉಲ್ಟಾ ನಡೀತಾ ಇದೆ, ಎಲ್ಲ ಶೂನ್ಯ ವೇಳೆ. ಶೂನ್ಯ ವೇಳೆ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ವೀನಸ್ ಸರ್ಕಸ್ ದುರಂತ ಆಯಿತು, 400 ಜನ ಮಕ್ಕಳು ಸತ್ಬಿಟ್ಟು ಓಕ್ಲಿಪುರಮಲ್ಲಿ. ಸೆಷನ್ ನಡೀತಾ ಇತ್ತು, ಆಯಿತಾ. ಸೆಷನ್ ನಡೆಯುವಲ್ಲೇ ಆಗ್ತಾ ಇರುತ್ತೆ. ನಾಳೆ ಸೇರ್ತೀವಿ, ಅಷ್ಟರಲ್ಲಿ ಇದಾಗಿರುತ್ತೆ. ಕಪಾಲಿ ಟ್ಯಾಕ್ಸ್ ದುರಂತ ಆಯಿತು, ಬಿಲ್ಡಿಂಗ್ ಬಿದ್ದೋಗುತ್ತೆ ಸಿನಿಮಾ ನಡೀತಾ ಇದ್ದಾಗ. ಅಂಥ ವಿಷಯ ಸಡನ್ ನಾಳೆ ಹೌಸ್ ನಡೀತಾ ಇದ್ದಾಗ ನೀವು ಅಲ್ಲಿ ತರಬಹುದು, ಶೂನ್ಯ ವೇಳೆ ಪ್ರಸ್ತಾಪ ಮಾಡ್ಬೋದು, ಅದಕ್ಕೆ ಅವಕಾಶ ಕೊಡ್ಬೋದು. ಅಷ್ಟಕ್ಕೆ ಅವ್ರು ರೆಡಿ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡಿ 400 ಜನ ಸತ್ತರು, ಹೀಗಾಯಿತು, ಈಗ ಹಿಂಗೆ ಮಾಡಿದ್ವಿ, ಈ ಥರ ಪರಿಹಾರ ಕೊಡ್ತಾ ಇದ್ವಿ, ಹಾಸ್ಪಿಟಲ್ ಅದಕ್ಕೆ ರಿಪ್ಲೈ ಕೊಡಬೇಕು. ಅದೆಲ್ಲ ಶೂನ್ಯ ವೇಳೆಯಲ್ಲೇ ಪ್ರಸ್ತಾಪ ಮಾಡಬೇಕು. ಆಗಬಾರದ ಘಟನೆಗಳು ಇವತ್ತು ಸದನ ಮುಂದೂಡಿ ನಾಳೆ ಸೇರೋ ಮುಂದೆ ಅದಕ್ಕೆ. ಬಟ್ ಇಟ್ ಆಲ್ಸೋ ಲಾಸ್ಟ್ ಇಟ್ಸ್ ಸ್ಯಾಂಕ್ಟಿಟಿ. ಸಿಕ್ಕಿದ್ದೆಲ್ಲ ಶೂನ್ಯ ವೇಳೆ ಕೊಡ್ತಾರೆ. ಆ ಒಂದು ದಿನಕ್ಕೆ
7 ಇಲ್ಲಿ ಇದರಲ್ಲಿ ಲೋಕಸಭೆಯಲ್ಲಿ ಇಲ್ಲಿ 10 ಇರುತ್ತೆ, ಇಲ್ಲಿ 15-20 ಕೊಡ್ತಾರೆ. ಆಮೇಲೆ ಗಮನ ಸೆಳೆಯುವ ಸೂಚನೆ ಹೇಳಿದಾರ ಭಾಳ ದೊಡ್ಡ ತಪ್ಪು ಮಾಡ್ತಿರೋದು ನಮ್ಮ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಯಾರು ಮಾಡ್ತಾ ಇಲ್ಲ. ನಾಟ್ ಮೋರ್ ದ್ಯಾನ್ 2 ನೋಟಿಸಸ್ ಪರ್ ಡೇ ಅಂತ ಇರುತ್ತೆ. 25-30 ಹಾಕ್ಬಿಡ್ತಾರೆ, ಖುಷಿ ಪಡಿಸ್ತಾರೆ, ಓ ನಂದಿದೆ ಅಂತ ಅಷ್ಟೇ, ಬರಲ್ಲ, ರೀಚ್ ಆಗಲ್ಲ. ಅದನ್ನು ವೈಲೇಟ್ ಮಾಡ್ತಾರೆ. ಯಾರು? ನಮ್ಮ ಆಫೀಸರ್ಸ್ ಮಿಸ್ಟೇಕ್ ಅದು. ನೋಟಿಸಲ್ಲೇ 2 ಮೇಲೆ ಹಾಕಬಾರ್ದು, ಅವನು ಬಂದು ದಬಾಯಿಸ್ಬಿಡ್ತಾರೆ, ಗಲಾಟೆ ಮಾಡ್ತಾರೆ, ಯಾಕೆ ನನಗೆ ಯಾಕೆ ಅಂತೇಳಿ ಹಾಕ್ಬಿಡ್ತಾರೆ. ಅದಕ್ಕೆ ಹೆಸರು ಬಿಡ್ತಾರೆ ಸ್ಪೀಕರು, ಹಾಕ್ಬಿಡಪ್ಪ ಅಂತಾರೆ. ಸೊ ಇದು ಲ್ಯಾಕ್ ಆಫ್ ನಾಲೆಡ್ಜ್, ವೈಲೇಷನ್ ಆಫ್ ರೂಲ್ಸ್, ಇದು ನಡೀತಾ ಇದೆ. 2-20 ಹಾಕೋದು, ರೀಚ್ ಆಗಲ್ಲ, ಏನಿಲ್ಲ, ಸುಮ್ಮನೆ ಸಮಾಧಾನ ಪಡಿಸೋದು ಅಷ್ಟೇ. ಖಂಡಿತ ಸರ್. ಇದು ವಿಧೇಯಕಗಳು ಕ್ರಮಬದ್ಧವಾಗಿ ಆಗ್ತಾ ಇದೆಯಾ? ವಿಧೇಯಕಗಳು ಇತ್ತೀಚಿನ ವರ್ಷಗಳಲ್ಲಿ ಕ್ರಮಬದ್ಧವಾಗಿ ಆಗ್ತಾನೇ ಇಲ್ಲ. ಮತ್ತು ನಿಯಮ ಏನು? ಹಿಂಗಿದ್ರೆ ಎಲ್ಲವೂ ಪರ್ಫೆಕ್ಟ್ ಅನ್ನೋದು? ಹೌದೌದು, ಅದಕ್ಕೆ ಒಂದು ಬಿಲ್ ಅಂತ ಹೇಳ್ತೀವಿ. ಮುಂದಿನ ಅಧಿವೇಶನದಲ್ಲಿ ಏನೇ ನಾವು ಒಂದು ಮಂಡನೆ ಮಾಡಬೇಕು ಅಂತಿರ್ತೀವಿ, ಅದೇನಾಗುತ್ತೆ, ದಟ್ ವಿಲ್ ಗೋ ಬಿಫೋರ್ ದಿ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ, ನೋಡಿ ಇವಾಗ ಏನೋ ಇದು ಅಂತ ಮಸೂದೆ ತಂದರು, ಹೌಸ್ ಡ್ರೆಸ್ಗೆ ಹೌಸ್ ಕೊಡೋದು, ಆಯಿತಾ, ಆಮೇಲೆ ಏನೋ ಆರ್ಥಿಕ ಸಹಾಯ ಮಾಡೋದು, ಇಂಥವೆಲ್ಲ ಇರ್ತಾವಲ್ಲ, ಕೆಲವೆಲ್ಲ ಮಾಡಬೇಕಾದ್ರೆ. ಆಮೇಲೆ ಪಂಚಾಯತ್ ರಾಜು ಅಂತ ಇರುತ್ತೆ, ಎಲ್ಲ ವಿಷಯಗಳನ್ನು ನಾವು ಚುನಾವಣೆ ಪೂರ್ವದಲ್ಲಿ ಏನು ಆಶ್ವಾಸನೆ ಕೊಟ್ಟಿರ್ತೀವಿ ಅದನ್ನು ಈಡೇರಿಸಬೇಕಾದ್ರೆ ಒಂದು ಏಜೆನ್ಸಿ ಲೆಜಿಸ್ಲೇಚರ್, ಆಯಿತಾ ಮೇಡಮ್. ಸೊ ಲೆಜಿಸ್ಲೇಚರ್ ಮೂಲಕ ಹಾಗೆ ಮಾಡೋಕ್ಕಾಗಲ್ಲ. ಇಟ್ ಶುಡ್ ಬಿ ಇನ್ ದಿ ಫಾರಮ್ ಆಫ್ ಬಿಲ್. ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು ಯಾವುದೊಂದು ಇರುತ್ತೆ, ಹಾಗೆ ಮಾಡೋಕ್ಕಾಗಲ್ಲ, ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡೋಕ್ಕಾಗಲ್ಲ. Cabinet will take a decision, this will go to law department, they will prepare the bill and it will come to the legislature. ಲೆಜಿಸ್ಲೇಚರ್ ಬಂದು ಇಂತಿಷ್ಟು ದಿನಕ್ಕೆ ಮುಂಚೆ ಕೊಡಬೇಕು ಅಂತ ಇರುತ್ತೆ. ಕೆಲವಕ್ಕೆ ರಾಜ್ಯಪಾಲರ ಅನುಮತಿ ಅವಶ್ಯಕತೆ ಇರುತ್ತೆ. ಆಮೇಲೆ ಸಂವಿಧಾನಕ್ಕೆ ಅನುಗುಣವಾಗಿದೆಯಾ ವಿಧೇಯಕ, ನಾವು ನಮ್ಮ ಕೆಲಸ ಅದು, ಸೆಕ್ರೆಟರಿದು, ಸ್ಪೀಕರ್ದು, ವೆದರ್ ದಿಸ್ ಬಿಲ್ ಈಸ್ ಇನ್ ಆರ್ಡರ್, ಇಸ್ ಇಟ್ ಇನ್ ಕಾನ್ಸರ್ನ್ ವಿತ್ ದಿ ಪ್ರಾವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಆರ್ ಮೂಲ ವಿಧೇಯಕ ವಿರುದ್ಧವಾಗಿದೆಯಾ, ಹೊಸ ವಿಧೇಯಕನ, ಇವೆಲ್ಲವನ್ನು ಸ್ಟಡಿ ಮಾಡಿ ಆಮೇಲೆ ನಾವು ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಬಿಲ್ಲು ಪ್ರಿಂಟ್ ಆಗಿ ಹೌಸಲ್ಲಿ. ಈಗ ಏನಿಲ್ಲ, ಸರ್ಕಾರ ಕೊಟ್ಟ ತಕ್ಷಣ ಇಲ್ಲಿ ಹಾಕ್ಬಿಡ್ತಾರೆ. ನಮ್ಮವ್ರು ಏನಿಲ್ಲ, ನಮ್ಮ ಲೆಜಿಸ್ಲೇಚರ್ ಸೆಕ್ರೆಟರಿಗಳು ಅದನ್ನೆಲ್ಲ ಹೇಳಬೇಕು, ಇಂತಿಂಥ ಲೋಪ ಇದೆ, ಮಾಡೋಕ್ಕಾಗಲ್ಲ ಅಂತ. ನಾನು ಸೆಕ್ರೆಟರಿ ಇದಾಗಿದ್ದಾಗ, ಅಂಡರ್ ಸೆಕ್ರೆಟರಿ ಆಗಿದೆ, ಯಾವಲೋ ಇಂಥ ತಪ್ಪುಗಳನ್ನ ಮಾಡಿ ಎತ್ತಿ ಹಿಡಿತಿದ್ದೆ. ಆವಾಗ ನಮ್ಮನ್ನು ಬ್ಯಾಂಕ್ ಮಾಡಿದರು, ಆದರೆ ಆ ಬಿಲ್ಲು ಬಿದ್ದೋಗುತ್ತೆ. ಮೇಡಮ್, ನಾವು ನಿರ್ಭೀತಿಯಿಂದ ನಮ್ಮ ಕೆಲಸ ಮಾಡಬೇಕು. ಇದು ಈ ರೀತಿ ಇದೆ, ಇದು ಸಂವಿಧಾನಕ್ಕೆ ಅನುಗುಣವಾಗಿದೆ, ಸಂವಿಧಾನ ವಿರೋಧಿ ಇದೆ, ಮೂಲ ವಿಧೇಯಕಕ್ಕೆ ಇದಿದೆ ಅಂತೇಳಿ ನಾವು ಬರೆದು ವಾಪಸ್ ಮಾಡೋದಕ್ಕೂ ಅವಕಾಶ ಇದೆ, ಮಾಡಲ್ಲ, ಆಯಿತಾ. ಸೊ ಇದು ಫಸ್ಟ್ ಸ್ಟೇಜ್. ಇದು ಕೆಲವಕ್ಕೆ ಹಣಕಾಸು ರಾಜ್ಯಪಾಲರ ಅಂಗೀಕಾರ ಬೇಕಾಗುತ್ತೆ. ಅವೆಲ್ಲ ನೋಡಿ ಸ್ಟಡಿ ಮಾಡಿ ಆಮೇಲೆ ಅಜೆಂಡಾಗೆ ಹಾಕ್ತೀವಿ. ಅದಾದಮೇಲೆ ಇದೆಲ್ಲ 3 ಸ್ಟೇಜ್ ಇರುತ್ತೆ. ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗ್. ಫಸ್ಟ್ ಇಂಟ್ರೊಡಕ್ಷನ್ ಆಫ್ ಬಿಲ್, ಅದು ಮಂಡನೆ. ಆಮೇಲೆ ಕನ್ಸಿಡ್ರೇಷನ್ ಅಂದರೆ ಚರ್ಚೆ. ದೆನ್ ಪಾಸ್ ಆಗೋದು. 3 ಸ್ಟೇಜ್ ಇರುತ್ತೆ. ಇಂಟ್ರೊಡಕ್ಷನ್, ಕನ್ಸಿಡ್ರೇಷನ್, ಪಾಸಿಂಗ್. ಈ ಇಂಟ್ರೊಡಕ್ಷನ್ ಸ್ಟೇಜಲ್ಲೇ ನೀವು ಅಬ್ಜೆಕ್ಷನ್ ಮಾಡ್ಬೋದು, ಇದು ಸರಿ ಇಲ್ಲ, ಇದು ರೀತಿ ಆ ರೀತಿ ಮಾಡೋಕ್ಕೆ ಹೋಗಲ್ಲ ಯಾರು. ಅವ್ರೇನು ಮಾಡ್ತಾರೆ, ಮಿನಿಸ್ಟರ್ ಎಕ್ಸ್ಪ್ಲೈನ್ ಮಾಡಿಬಿಡ್ತಾರೆ ಸ್ಯಾಲಿಯೆಂಟ್ ಫೀಚರ್ಸ್ ಆಫ್ ದಿ ಬಿಲ್, ಇಂಥದಕ್ಕೋಸ್ಕರ ನಾವು ಸದನದ ಮುಂದೆ ತರ್ತಾ ಇದೀವಿ ಅಂತ. ಆವಾಗ ನೀವು ಅಬ್ಜೆಕ್ಷನ್ ಮಾಡ್ಬೋದು, ಇದರಲ್ಲಿ ದುರುದ್ದೇಶ ಇದೆ, ರಾಜಕೀಯ ಇದೆ, ಸಂವಿಧಾನಕ್ಕೆ ವಿರುದ್ಧ ಇದೆ, ಏನೋ ಒಂದು ಹೇಳಿ ಮಾತಾಡೋಕ್ಕೆ ಅವಕಾಶ ಇರುತ್ತೆ. ಇವೆಲ್ಲ ಏನು ನಡೆಯಲ್ಲ, ಡೈರೆಕ್ಟ್ ತರ್ತಾರೆ. ಆಮೇಲೆ ಅದಾದಮೇಲೆ ಚರ್ಚೆ ಆಗಬೇಕು. ಚರ್ಚೆ ಆದಮೇಲೆ ಪಾಸ್ ಮಾಡೋದಕ್ಕೆ ಮುಂಚೆ ಅಮೆಂಡ್ಮೆಂಟ್ಸ್ ಅಂತ ಹೇಳ್ತೀವಿ, ತಿದ್ದುಪಡಿ, ಇಂತಿಂಥ ಲೋಪಗಳಿದೆ ಬಂದ ಅಮೆಂಡ್ಮೆಂಟ್ಸ್ ನೋಟಿಸ್ ಕೊಡಬೇಕು. ಕೊಟ್ಟು ಚರ್ಚೆ ಆಗಬೇಕು. ಆವಾಗ ಅಮೆಂಡ್ಮೆಂಟ್ಸ್ ಅವ್ರು ಅಕ್ಸೆಪ್ಟ್ ಮಾಡ್ಕೋಬೋದು ಅಥವಾ ವಾಪಸ್ ಇದು ಮಾಡ್ಬೋದು, ಓಟಿಗೆ ಆಗ್ತದೆ. ಇವು ಯಾವುದೋ ಏನೂ ನಡೀತಾ ಇಲ್ಲ ಪ್ರೊಸೀಜರ್ಸ್. ಸೊ ದಿಸ್ ಆರ್ 3 ಅದಾದಮೇಲೆ ಇಟ್ ಗೋಸ್ ಟು ಅಪ್ಪರ್ ಹೌಸ್. ಅಪ್ಪರ್ ಹೌಸಲ್ಲಿ ಏನಾದ್ರು ಬೇಡ ಅಂತಂದರೆ ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ. ಮತ್ತೆ ನಾವೇನು ಮಾಡಿದ್ರೆ ಅದು ಫೈನಲ್ ಮಾಡಲೇಬೇಕಾಗುತ್ತೆ. ಅವ್ರು ಒಪ್ಕೊಳ್ತಾ ಇದ್ರೆ ನಾವು ಪಾಸ್ ಮಾಡ್ಕೊಳ್ತೀವಿ. ಆಮೇಲೆ ಗವರ್ನರ್ಗೆ ಹೋಗಿ ಅವ್ರ ಸಿಗ್ನೇಚರ್ ಆದಮೇಲೆ ಇಟ್ ಬಿಕಮ್ಸ್ ಆ್ಯಕ್ಟ್. ದಿಸ್ ಇಸ್ ಬಿಲ್ ಪ್ರೊಸೀಜರ್. ಬಟ್ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ಜನಗಳಿಗೋಸ್ಕರ ಏನು ಆಶ್ವಾಸ ಅದು ಈಡೇರದೆ ಈ ಬಿಲ್ಲಿನ ಮಹತ್ವ. ರೈಟ್, ಗೊತ್ತಾಯ್ತು.